Hello my dear students, ನಾವು ಇವತ್ತು ಕಲಿತಿರೋದ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಟೈಪ್ಸ್ ಆಫ್ ನೆಟ್ವರ್ಕ್. ನೆಟ್ವರ್ಕ್ ಅಲ್ಲಿ ನಮಗೆ ಡಿಫರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ ಇದೆ. ಅದರಲ್ಲಿ ಫಸ್ಟ್ ಯಾವುದು ಅಂತ ಹೇಳಿದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಏನು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿದ್ರೆ LAN connects devices within a small graphical ಏರಿಯಾ ಲೈಕ್ ಸಿಂಗಲ್ ಬಿಲ್ಡಿಂಗ್, ಆಫೀಸ್ ಆರ್ ಕ್ಯಾಂಪಸ್. ಒಂದು ಆಫೀಸಲ್ಲಿ, ಒಂದು ಕ್ಯಾಂಪಸ್ಸಲ್ಲಿ ನಾವು ಏನು ನೆಟ್ವರ್ಕ್ನ ಕನೆಕ್ಟ್ ಮಾಡಿರ್ತೀವಿ ಅದನ್ನು ನಾವೇನಂತ ಹೇಳ್ತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮದು ಜಸ್ಟ್ ನಾವು ಆಫೀಸ್ ಅಂತ ಯಾವುದಾದ್ರೂ ಒಂದು ಆಫೀಸ್ನ ತೊಗೊಂಡ್ರೆ, ಐದರ್ ಯು ಟೇಕ್ ಸೈಬರ್ ಸೆಂಟರ್. ನೀವು ಏನೋ ಆಧಾರ್ ಕಾರ್ಡ್ನ ಪ್ರಿಂಟ್ ಮಾಡ್ಸೋಕೆ ಹೋಗಿರ್ತೀರಾ, ಅಪ್ಡೇಟ್ ಮಾಡ್ಸೋಕೆ ಹೋಗಿರ್ತೀರಾ, ಪ್ಯಾನ್ ಕಾರ್ಡ್ ಮಾಡ್ಸೋಕೆ ಹೋಗಿರ್ತೀರಾ, ಅದು ಒಂದು ಸ್ಮಾಲ್ ಆಫೀಸು. ಆ ಒಂದು ಸ್ಮಾಲ್ ಆಫೀಸಲ್ಲಿ ಏನಿರುತ್ತೆ, ನಮ್ಮದು ಒಂದು ಕಂಪ್ಯೂಟರ್ ಇರುತ್ತೆ, ಒಂದು ಪ್ರಿಂಟರ್ ಇರುತ್ತೆ, ಒಂದು ಸ್ಕ್ಯಾನರ್ ಇರುತ್ತೆ, ಒಂದು ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ. ಈ ಥರ ಒಂದು ಪರ್ಟಿಕ್ಯುಲರ್ ಬಿಲ್ಡಿಂಗಲ್ಲಿ ಕನೆಕ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಥರ ನೆಟ್ವರ್ಕ್ಸ್ನ ನಾವೇನಂತ ಹೇಳ್ತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್. ಒಂದು ಕಂಪ್ಲೀಟ್ ಬಿಲ್ಡಿಂಗಲ್ಲಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮದು ಐದರ್ ಯು ಆರ್ ಸ್ಟಡಿಂಗ್ ಇನ್ ದ ಸ್ಕೂಲ್ ಅಥವಾ ಕಾಲೇಜು. ಒಂದು ಸ್ಕೂಲ್ ಅಥವಾ ಕಾಲೇಜಲ್ಲಿ ನೀವು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ, ವಿ ಹ್ಯಾವ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಒಂದು ಕಾಲೇಜಲ್ಲಿ ನಮಗೇನಿರುತ್ತೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ನಮ್ಮದು ಏನೋ ಇದು ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್, ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ಮ್ಯಾಥಮೆಟಿಕ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸು, ಫಿನಾನ್ಸ್ ಡಿಪಾರ್ಟ್ಮೆಂಟು, ಆ ಥರ ನಮಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ನೀವು ನೋಡಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಒಂದೊಂದು ಕಂಪ್ಯೂಟರ್ ಸಿಸ್ಟಮ್ ಇರುತ್ತೆ, ಲೈಬ್ರರಿ ಡಿಪಾರ್ಟ್ಮೆಂಟ್ ಇರುತ್ತೆ, ಎಲ್ಲ ಕಡೆನೂ ಒಂದೊಂದು ಕಂಪ್ಯೂಟರ್ ಸಿಸ್ಟಮ್ ಇರುತ್ತೆ. ಪ್ರತಿಯೊಂದು ಕಂಪ್ಯೂಟರ್ ಸಿಸ್ಟಮ್ ಏನಾಗಿರುತ್ತೆ, ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಈ ಕನೆಕ್ಷನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದರೆ ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್. ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸಿಂಗಲ್ ಬಿಲ್ಡಿಂಗ್, ಆಫೀಸರ್, ಕ್ಯಾಂಪಸ್ಸಲ್ಲಿ ನಾವು ಕನೆಕ್ಟ್ ಮಾಡ್ತೀವಲ್ಲ ಕಂಪ್ಯೂಟರ್ಸ್, ಅದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಡಾಟಾ ಆಗಿರುತ್ತೆ ಹೈ ಸ್ಪೀಡ್. ಏನಕ್ಕೆ ಅಂತ ಹೇಳಿದರೆ, ನಾವು ಏನು ಕನೆಕ್ಟಿವಿಟಿ ಮಾಡ್ತಾ ಇದ್ದೀವಿ, ಇದು ಸ್ಮಾಲ್ ಏರಿಯಾದಲ್ಲಿ ಮಾಡ್ತಾ ಇರೋದು. ಒಂದು ಬಿಲ್ಡಿಂಗ್ ಅಂತ ಹೇಳಿದರೆ, ಒಂದು ಬಿಲ್ಡಿಂಗು ಸ್ಮಾಲ್ ಏರಿಯಾ ಆಗಿರುತ್ತೆ. ಈ ಸ್ಮಾಲ್ ಏರಿಯಾದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನೆಟ್ವರ್ಕ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸ್ಮಾಲ್ ಏರಿಯಾ ಆಗಿದ್ದರಿಂದ ಡಾಟಾ ಏನಾಗಿರುತ್ತೆ, ಒಂದು ಡಿವೈಸಿಂದ ಇನ್ನೊಂದು ಡಿವೈಸಿಗೆ ಫಾಸ್ಟಾಗಿ ಅದು ಮೂವ್ ಆಗ್ತಾ ಇರುತ್ತೆ. ಇದೇನಾಗಿರುತ್ತೆ, ಮತ್ತು ಪ್ರೈವೇಟ್ ಆಗಿರುತ್ತೆ. ಪ್ರೈವೇಟ್ ಅಂತ ಹೇಳಿದರೆ ಔಟ್ ಆಫ್ ದ ಬಿಲ್ಡಿಂಗು ಡಾಟಾ ಏನಾಗಿರಲ್ಲ, ಲೀಕ್ ಆಗಲ್ಲ. ದಟ್ ಮೀನ್ಸ್ ಡಾಟಾ ಏನಾಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ. ಎಕ್ಸಾಂಪಲ್, ಫೈಲ್ಸು, ಪ್ರಿಂಟರ್ಸ್, ನಾವು ರಿಸೋರ್ಸಸ್ನ ಇಲ್ಲಿ ಶೇರ್ ಮಾಡ್ಕೋಬೋದು. ರಿಸೋರ್ಸ್ ಅಂತ ಹೇಳಿದ್ರೆ ಇಷ್ಟು ನಮ್ಮದು ಕಂಪ್ಯೂಟರ್ಸ್ ಇರುತ್ತೆ. ಅಷ್ಟೊಂದು ಕಂಪ್ಯೂಟರ್ಸಿಗೆ ನಮಗೆ ಒಂದೇ ಒಂದು ಏನಿರುತ್ತೆ, ಪ್ರಿಂಟರ್ ಇರುತ್ತೆ. ಇಷ್ಟು ಕಂಪ್ಯೂಟರ್ಸಿಗೆ ನಾವು ಒಂದೇ ಪ್ರಿಂಟರ್ನ ಯೂಸ್ ಮಾಡೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ ಅಂದರೆ ಈ ಪರ್ಟಿಕ್ಯುಲರ್ ಪ್ರಿಂಟರ್ನ ನಾವೇನಂತ ಹೇಳ್ತೀವಿ, ರಿಸೋರ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಶೇರ್ ಮಾಡಿದ್ದನ್ನು ವಿ ಕಾಲ್ ಆಸ್ ರಿಸೋರ್ಸ್ ಶೇರಿಂಗ್. ದಿಸ್ ಟೈಪ್ ಆಫ್ ನೆಟ್ವರ್ಕ್. ಇಲ್ಲಿ ಎಕ್ಸಾಂಪಲ್ನಲ್ಲಿ ನೋಡಿರ್ಬೋದು ನೀವು. ಚೇಂಜ್ ದ ಕಲರ್ ಆಫ್ ದ ಪೆನ್. ಇಲ್ಲಿ ನೋಡಿ, ನಮಗೆ ಒಂದು ರೌಟರ್ ಇದೆ. ಒಂದು ರೌಟರಲ್ಲಿ ಏನಿರುತ್ತೆ, ನಮಗೆ ಇಂಟರ್ನೆಟ್ ಕನೆಕ್ಷನ್ ಇದೆ. ಫಾರ್ ಎಕ್ಸಾಂಪಲ್, ಇದನ್ನು ನಾವು ಒಂದು ಆಫೀಸ್ ಅಥವಾ ಬಿಲ್ಡಿಂಗ್ ಅಥವಾ ಕ್ಯಾಂಪಸ್ ಅಂತ ತಗೊಳ್ಳಿ, ಒಂದು ವೈಫೈ ರೂಟರ್ ಇರುತ್ತೆ. ಈವನ್ ನಿಮ್ಮದು ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆ ಅಂತ ಹೇಳಿದರೆ ಒಂದೇ ನೆಟ್ವರ್ಕ್ ಇರುತ್ತೆ. ಒಂದೇ ನೆಟ್ವರ್ಕ್ ಪ್ರತಿಯೊಂದು ಬಿಲ್ಡಿಂಗಲ್ಲೂ ಏನಾಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ಆ ಥರ ನೆಟ್ವರ್ಕ್ಸ್ನ ನಾವೇನಂತ ಹೇಳ್ತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ರೌಟರಿಂದ ನಾವು ಲ್ಯಾಪ್ಟಾಪ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ, ಟ್ಯಾಬ್ಲೆಟು ಕನೆಕ್ಟ್ ಮಾಡ್ತಾ ಇದ್ದೀವಿ, ಸ್ಮಾರ್ಟ್ ಫೋನು ಕನೆಕ್ಟ್ ಮಾಡ್ತಾ ಇದ್ದೀವಿ, ಏರ್ ಕಂಡೀಷ್ನರು, ರೆಫ್ರಿಜರೇಟರು, ಇಫ್ ಯು ಹ್ಯಾವ್ ಟಿವಿನೂ ನಾವೇನು ಮಾಡ್ತಾ ಇದ್ದೀವಿ, ಕನೆಕ್ಟ್ ಮಾಡ್ತಾ ಇದ್ದೀವಿ. ಈ ಥರ ಎಲ್ಲ ಡಿವೈಸಸ್ನು ನಾವು ಒಂದೇ ನೆಟ್ವರ್ಕಿಂದ ನಾವೇನು ಮಾಡ್ತಾ ಇದ್ದೀವಿ, ಒಂದೇ ಬಿಲ್ಡಿಂಗ್ ಇದು ಆಕ್ಸೆಸ್ ಎಲ್ಲಾಗೋದು ಹತ್ತಿರ. ಇಫ್ ಯು ಹ್ಯಾವ್ ದ ನಿಯರೆಸ್ಟ್, ಹತ್ತಿರ ಪ್ಲೇಸಸ್ ಇದ್ದರೆ ಮಾತ್ರ ಅದೇನಾಗುತ್ತೆ, ಆಕ್ಸೆಸ್ ಆಗ್ತಾ ಇರುತ್ತೆ. ಈ ಥರ ನೆಟ್ವರ್ಕ್ನ ನಾವೇನಂತ ಹೇಳ್ತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್. ಆಫ್ಟರ್ ಲೋಕಲ್ ಏರಿಯಾ ನೆಟ್ವರ್ಕ್ ವಿ ಹ್ಯಾವ್ ದ ಮೆಟ್ರೋಪೋಲಿಯನ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಎಲ್ಲಾಗುತ್ತೆ ಅಂತ ಹೇಳಿದರೆ, ಒಂದು ಬಿಲ್ಡಿಂಗು ಅಥವಾ ಒಂದು ಆರ್ಗನೈಸೇಷನ್ಸ್ ಅಲ್ಲಿ ಕನೆಕ್ಟ್ ಆಗೋದು ಯಾವುದನ್ನು ಏನಂತ ಹೇಳ್ತೀವಿ, ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೆಟ್ರೋಪೋಲಿಯನ್ ಏರಿಯಾ ನೆಟ್ವರ್ಕ್. ಮೆಟ್ರೋಪೋಲಿಯನ್ ಅಂತ ಹೇಳ್ತೀರಾ ನೀವು, ಮೆಟ್ರೋ ಟ್ರೈನ್ ಅಂತ ಹೇಳ್ತೀರಾ. ಮೆಟ್ರೋ ಅಂತ ಹೇಳಿದರೆ ಏನು, ಮೆಟ್ರೋ ಟ್ರೈನ್ ಅಂತ ಹೇಳಿದರೆ ದಟ್ ರನ್ಸ್ ಇನ್ ಪರ್ಟಿಕ್ಯುಲರ್ ಒಂದು ಸಿಟಿಯಲ್ಲಿ ಏನಾಗುತ್ತೆ, ಅದು ಓಡುತ್ತೆ. ಅದಕ್ಕೆ ಅದನ್ನು ನಾವೇನಂತ ಹೇಳ್ತೀವಿ, ಮೆಟ್ರೋ ಅಂತ ಹೇಳ್ತೀವಿ. ಅದೇ ಥರ ನಮ್ಮದು ಯಾವುದು ನೆಟ್ವರ್ಕ್ ಇರುತ್ತೆ, ಆ ನೆಟ್ವರ್ಕು ಒಂದು ಕಂಪ್ಲೀಟ್ ಸಿಟಿಯಲ್ಲಿ ನಾವೇನು ಆಗಿರುತ್ತೆ, ಆಕ್ಯುಪೈ ಮಾಡ್ಕೊಂಡಿರುತ್ತೆ, ಅದನ್ನು ನಾವೇನಂತ ಹೇಳ್ತೀವಿ, ಮೆಟ್ರೋಪೋಲಿಯನ್ ನೆಟ್ವರ್ಕ್. ಮೆಟ್ರೋಪೋಲಿಯನ್ ನೆಟ್ವರ್ಕ್ ಏನಿರುತ್ತೆ, ಲ್ಯಾನಿಂದ ಸ್ವಲ್ಪ ಲಾರ್ಜ್ ಆಗಿರುತ್ತೆ. ಲ್ಯಾನ್ ಅಂತ ಹೇಳಿದ್ರೇನು, ಇಫ್ ಯು ಹ್ಯಾವ್ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಎ ಬಿಲ್ಡಿಂಗ್, ನಮ್ಮ ಬಿಲ್ಡಿಂಗಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ ಅಂತ ಹೇಳಿದರೆ ಇದನ್ನು ನಾವೇನಂತ ಹೇಳ್ತೀವಿ, ಲ್ಯಾನ್ 1 ಅಂತ ಹೇಳ್ತೀವಿ. ನಮ್ಮದು ಇನ್ನೊಂದು ಬಿಲ್ಡಿಂಗ್ ಇದೆ. ಫಾರ್ ಎಕ್ಸಾಂಪಲ್, ಇದು ಕಂಪನಿ ಇದೆ, ಇಲ್ಲಿ ಹಾಸ್ಪಿಟಲ್ ಇದೆ,
ಇದು ಒಂದು ಏನಾಗುತ್ತೆ, ಇಲ್ಲೂ ಒಂದು ಕಂಪ್ಯೂಟರ್ಸ್ ಏನಾಗ್ತಾ ಇದೆ, ಇಲ್ಲಿ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ಏನಾಗ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ. ಇದೇನಾಯಿತು, ಇದು ಸೆಕೆಂಡ್ ಲ್ಯಾನ್ ಆಯಿತು. ಹಾಸ್ಪಿಟಲಿಗೆ ಇದೊಂದು ಲ್ಯಾನ್ ಆಯಿತು. ನೆಕ್ಸ್ಟ್ ಇಫ್ ಯು ಹ್ಯಾವ್ ದ ಸ್ಕೂಲ್, ನಮಗೆ ಸ್ಕೂಲ್ ಇದ್ದರೆ ಸ್ಕೂಲಲ್ಲೇ ಒಂದು ಬಿಲ್ಡಿಂಗ್ ಇರುತ್ತೆ, ಅದರಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅಲ್ಲಿ ಪ್ರತಿ ಕಂಪ್ಯೂಟರ್ಸ್ನ ನಾವೇನು ಮಾಡ್ಕೊಂಡಿರ್ತೀವಿ, ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಈ ಒಂದು ಸಪೋಸ್ ಇಫ್ ಯು ಟೇಕ್ ಎನಿ ಸಿಟಿ, ಇಫ್ ಯು ಟೇಕ್ ದ ಸಿಟಿ ಆಫ್ ಬ್ಯಾಂಗ್ಳೂರ್ ಸಿಟಿ ಅಂತ ನಾವು ತೊಗೊಂಡ್ರೆ, ಈ ಬ್ಯಾಂಗ್ಳೂರ್ ಸಿಟಿಯಲ್ಲಿ ನಮಗೆ ಬೇರೆ ಬೇರೆ ಬಿಲ್ಡಿಂಗ್ಸಲ್ಲಿ ಬೇರೆ ಬೇರೆ ಥರ ನೆಟ್ವರ್ಕ್ಸ್ ಇರುತ್ತೆ. ಈ ಪ್ರತಿಯೊಂದು ನೆಟ್ವರ್ಕ್ಸು, ಸಪೋಸ್ ನಮ್ಮದು ಸ್ಕೂಲಲ್ಲಿ ಏನು ನೆಟ್ವರ್ಕ್ ಇದೆ ಅದನ್ನು ನಾವು ಯಾವ ಜೊತೆ ಕನೆಕ್ಟ್ ಮಾಡಬೇಕು, ಸ್ಕೂಲಲ್ಲಿ ಇರೋ ಕಂಪ್ಯೂಟರ್ ಸಿಸ್ಟಮ್ನ ನಾವು ಅಲ್ಲಿಂದ ಈ ಡಾಟಾ ಎಲ್ಲಿಗೆ ಕಳಿಸ್ಬೇಕು, ನಾವು ಹಾಸ್ಪಿಟಲಲ್ಲಿರೋ ಕಂಪ್ಯೂಟರ್ ಕಳಿಸ್ಬೇಕು ಅಂತ ಹೇಳಿದರೆ ಇದನ್ನು ಏನು ಮಾಡಿರ್ಬೇಕು, ನಾವು ಕನೆಕ್ಟ್ ಮಾಡಿರಬೇಕು. ಈ ಥರ ಕನೆಕ್ಷನ್ ಮಾಡಿರೋನ ನಾವು ಏನಂತ ಹೇಳ್ತೀವಿ, ಮೆಟ್ರೋಪೋಲಿಯನ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಮೆಟ್ರೋಪೋಲಿಯನ್ ಏರಿಯಾ ನೆಟ್ವರ್ಕಲ್ಲಿ ಏನಾಗುತ್ತೆ, ಒಂದು ಸಿಟಿಯಲ್ಲಿ ಏನೆಲ್ಲ ಲ್ಯಾಂಡ್ಸ್ ಇರುತ್ತೆ ಆ ಲ್ಯಾಂಡ್ಸ್ನ ಅದೇನು ಮಾಡ್ಕೊಂಡಿರುತ್ತೆ, ಕವರ್ ಮಾಡ್ಕೊಂಡಿರುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಮ್ಯಾನ್ ಅಂತ ಹೇಳ್ತೀವಿ. ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನಾವು ನೋಡ್ಕೊಳ್ಳಿ ಲ್ಯಾನ್ 1 ಇದೆ, ಇಲ್ಲಿ ನೋಡ್ಕೊಳ್ಳಿ, ನಾವು ಲ್ಯಾನ್ 1 ಇದೆ. ಲ್ಯಾನ್ 1 ಎಲ್ಲಿ ತೊಗೋತಾ ಇದ್ದೀವಿ, ಹಾಸ್ಪಿಟಲಲ್ಲಿ ಒಂದು ಹಾಸ್ಪಿಟಲು. ಸೆಕೆಂಡ್ ಲ್ಯಾನು ಕಾಲೇಜಲ್ಲಿ ಒಂದು ಲ್ಯಾನ್, ಕಾಲೇಜ್ ಒಂದು ಬಿಲ್ಡಿಂಗ್, ಆ ಬಿಲ್ಡಿಂಗಲ್ಲಿ ಮೆನಿ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅದರಲ್ಲಿ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಏನಾಗಿರುತ್ತೆ, ಅದು ಇಂಟರ್ ಕನೆಕ್ಟ್ ಆಗಿರುತ್ತೆ. ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೇವೆ, ಲ್ಯಾನ್ 2, ಲ್ಯಾನ್ 3, ಲ್ಯಾನ್ 4, ಈ ಥರ ನೆಟ್ವರ್ಕ್ಸು ಏನು ಮಾಡ್ತಾ ಇದ್ದೀವಿ, ನಾವು ಒಂದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀವಿ, ಒಂದು ಸಿಟಿಯಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ಅದನ್ನು ನಾವೇನಂತ ಹೇಳ್ತೀವಿ, ಮೆಟ್ರೋಪೋಲಿಯನ್ ಏರಿಯಾ ನೆಟ್ವರ್ಕ್. ಇವನ್ ಮೆಟ್ರೋಪೋಲಿಯನ್ ಏರಿಯಾ ನೆಟ್ವರ್ಕು ಏನಕ್ಕಂತ ಹೇಳಿದ್ರೆ ಅದು ಲ್ಯಾನಿಂದ ಸ್ವಲ್ಪ ದೊಡ್ಡದಾಗಿರುತ್ತೆ, ಆದರೆ ವೈಡ್ ಆಗಿರಲ್ಲ. ಅದಕ್ಕೆ ಡಾಟಾ ಶೇರಿಂಗ್ ಏನಾಗಿರುತ್ತೆ, ಸ್ವಲ್ಪ ಫಾಸ್ಟಾಗೇ ಇರುತ್ತೆ. ಡಾಟಾ ಶೇರಿಂಗು ಫಾಸ್ಟಾಗಿರುತ್ತೆ. ಏನಕ್ಕಂತ ಹೇಳಿದರೆ ಇಟ್ ಈಸ್ ವೆರಿ ನಿಯರೆಸ್ಟ್. ಬ್ಯಾಂಗ್ಳೂರಲ್ಲಿ ನಾವು ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗೋದು ಅಂತ ಹೇಳಿದರೆ ವಿತೌಟ್ ಟ್ರಾಫಿಕ್, ವಿ ಡೋಂಟ್ ಹ್ಯಾವ್ ಟ್ರಾಫಿಕ್ ಕಾನ್ಸೆಪ್ಟ್ ನಾವು ತರ್ತಾ ಇಲ್ಲ. ಇಲ್ಲಿ ಟ್ರಾಫಿಕ್ ಇಲ್ಲ ಅಂತ ಹೇಳಿದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ರೀಚ್ ಆಗೋದು ಏನಾಗಿರುತ್ತೆ, ಈಸಿಯಾಗಿರುತ್ತೆ. ದ ನೆಕ್ಸ್ಟ್ ನೆಟ್ವರ್ಕ್ ವಿ ಹ್ಯಾವ್ ದ ವೈಡ್ ಏರಿಯಾ ನೆಟ್ವರ್ಕ್. ಏನು ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿದರೆ, ವೈಡ್ ಏರಿಯಾ ನೆಟ್ವರ್ಕ್ ಇಟ್ ಕವರ್ಸ್ ದ ಲಾರ್ಜ್ ಗ್ರಾಫಿಕಲ್ ಏರಿಯಾ. ದೊಡ್ಡ ಗ್ರಾಫಿಕಲ್ ಏರಿಯಾ ಕವರ್ ಮಾಡುತ್ತಲ್ಲ ಅದನ್ನು ನಾವೇನಂತ ಹೇಳ್ತೀವಿ, ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕಲ್ಲಿ ನಮಗೆ ಮಲ್ಟಿಪಲ್ ಲ್ಯಾಂಡ್ಸ್ ಇರುತ್ತೆ. ನಾವು ಮೆಟ್ರೋಪೋಲಿಯನ್ ಅಂತ ಹೇಳಿದರೆ ಒಂದು ಸಿಟಿ ಕವರ್ ಆಗುತ್ತೆ. ವೈಡ್ ಏರಿಯಾ ನೆಟ್ವರ್ಕಲ್ಲಿ ಅಂತ ಹೇಳಿದರೆ ನಮಗೆ ಮಲ್ಟಿಪಲ್ ಲ್ಯಾಂಡ್ಸ್ ಇರುತ್ತೆ. ಲ್ಯಾನ್ 1, ಲ್ಯಾನ್ 2, ಲ್ಯಾನ್ 3 ಒಂದು ಕಂಟ್ರೀಸ್ನ ಅದೇನು ಮಾಡುತ್ತೆ, ಕನೆಕ್ಟ್ ಮಾಡ್ತಾ ಇರುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕಲ್ಲಿ ಡಾಟಾ ಟ್ರಾನ್ಸ್ಮಿಷನ್ ಏನಾಗಿರುತ್ತೆ, ಸ್ವಲ್ಪ ಸ್ಲೋ ಆಗಿರುತ್ತೆ. ಏನಕ್ಕಂತ ಹೇಳಿದರೆ ಡಿಸ್ಟೆನ್ಸ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ನಾವು ಬೇರೆ ಬೇರೆ ಥರ ಕೇಬಲ್ಸ್ ಯೂಸ್ ಮಾಡ್ತೀವಿ. ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಯೂಸ್ ಮಾಡ್ತೀವಿ, ಸ್ಯಾಟಲೈಟ್ಸ್ ಯೂಸ್ ಮಾಡ್ತೀವಿ ಡಾಟಾ ಟ್ರಾನ್ಸ್ಮಿಷನ್ ಮಾಡೋಕ್ಕೆ. ಫರ್ದರ್ ವಿ ವಿಲ್ ಲರ್ನ್ ಎವ್ರಿಥಿಂಗ್. ಆಪ್ಟಿಕಲ್ ಫೈಬರ್ ಅಂದರೆ ಏನು, ಸ್ಯಾಟಲೈಟ್ಸ್ ಅಂತ ಹೇಳಿದರೆ ಏನು ಅಂತ. ಈ ಕಂಪ್ಯೂಟರ್ಸ್ನ ನಾವೇ ಯಾವುದರಿಂದ ಕನೆಕ್ಟ್ ಮಾಡಿರ್ತೀವಲ್ಲ ಅದನ್ನು ನಾವೇನಂತ ಹೇಳ್ತೀವಿ, ಇಂಟರ್ನೆಟ್ ಅಂತ ಹೇಳ್ತೀವಿ. ಮಲ್ಟಿಪಲ್ ಲ್ಯಾಂಡ್ಸು ವೈಡಾಗಿ ನಾವು ಕನೆಕ್ಟ್ ಮಾಡೋದನ್ನು ಯಾವ ನೆಟ್ವರ್ಕಿಂದ ಕನೆಕ್ಟ್ ಮಾಡ್ತೀವಿ, ನಾವು ಇಂಟರ್ನೆಟ್ಟಿಂದ ಕನೆಕ್ಟ್ ಮಾಡ್ತೀವಿ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎ ವೈಡ್ ಏರಿಯಾ ನೆಟ್ವರ್ಕ್. ಲಾರ್ಜ್ ಜಾಗ್ರಫಿಕಲ್ ಏರಿಯಾ ಕವರ್ ಮಾಡೋದು ಯಾವ ನೆಟ್ವರ್ಕು, ವೈಡ್ ಏರಿಯಾ ನೆಟ್ವರ್ಕ್. ದ ನೆಕ್ಸ್ಟ್ ನೆಟ್ವರ್ಕ್ ವಿ ಹ್ಯಾವ್ ದ ಪರ್ಸನಲ್ ಏರಿಯಾ ನೆಟ್ವರ್ಕ್. ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿದರೆ ತುಂಬ ಚಿಕ್ಕದು ನೆಟ್ವರ್ಕ್. ಸೊ ಸ್ಮಾಲ್ ನೆಟ್ವರ್ಕ್ನ ನಾವೇನಂತ ಹೇಳ್ತೀವಿ, ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಪರ್ಸನಲ್ ಏರಿಯಾ ನೆಟ್ವರ್ಕ್ನ ಏನಕ್ಕೆ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದರೆ, ಟು ಕನೆಕ್ಟ್ ಡಿವೈಸಸ್ ಲೈಕ್ ಸ್ಮಾರ್ಟ್ ಫೋನ್ಸ್, ಲ್ಯಾಪ್ಟಾಪ್ಸ್, ವೇರಿಯಬಲ್ಸ್ ಓವರ್ ಶಾರ್ಟ್ ಡಿಸ್ಟೆನ್ಸ್. ಒಂದು ಶಾರ್ಟ್ ಡಿಸ್ಟೆನ್ಸಲ್ಲಿ ನಮ್ದು ಏನೆಲ್ಲ ಆಕ್ಸೆಸರೀಸ್ ಇದೆ ಅದನ್ನು ನಾವು ಕನೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ನಾವೇನಂತ ಹೇಳ್ತೀವಿ, ಪರ್ಸನಲ್ ಏರಿಯಾ ನೆಟ್ವರ್ಕ್. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಮಾಡೆಮ್ ಇದೆ, ಒಂದು ಕಂಪ್ಯೂಟರ್ ಇದೆ. ಒಂದು ಕಂಪ್ಯೂಟರಿಂದ ನಾವು ಕಂಪ್ಯೂಟರಿಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಕಂಪ್ಯೂಟರಿಗೆ ನಾವು ಫೋನ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ, ಸ್ಪೀಕರ್ಸ್ನ, ಸ್ಮಾರ್ಟ್ ಫೋನ್ನ, ಮೌಸ್ನ ಅಥವಾ ಕೀಬೋರ್ಡ್ನ ಅಥವಾ ಪ್ರೊಜೆಕ್ಟರ್ನ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಈ ಥರ ನಾವು ಸ್ಮಾಲ್ ಡಿಸ್ಟೆನ್ಸಲ್ಲಿ, ಕಡಿಮೆ ಡಿಸ್ಟೆನ್ಸಲ್ಲಿ ನಾವು ಏನು ಡಿವೈಸಸ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಪರ್ಟಿಕ್ಯುಲರ್ ವೆರಿ ಸ್ಮಾಲ್ ಏರಿಯಾದಲ್ಲಿ, ಅದನ್ನು ನಾವೇನಂತ ಹೇಳ್ತೀವಿ, ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಪರ್ಸನಲ್ ಏರಿಯಾ ನೆಟ್ವರ್ಕ್ ಯಾವುದರಿಂದ ನಡೆಯುತ್ತೆ, ಐದರ್ ಬ್ಲೂಟೂತ್, ಇನ್ಫ್ರಾರೆಡ್ ಆರ್ ವೈಫೈಯಿಂದ ಕನೆಕ್ಟ್ ಮಾಡ್ಕೋತೀವಿ. ಬ್ಲೂಟೂತಿಂದ ಅಥವಾ ಇನ್ಫ್ರಾರೆಡ್ ರೇಸಿಂದ ನಾವೇನು ಮಾಡ್ಕೋತೀವಿ, ಕನೆಕ್ಟ್ ಮಾಡ್ಕೋತೀವಿ. ದ ನೆಕ್ಸ್ಟ್ ಟೈಪ್ ಆಫ್ ನೆಟ್ವರ್ಕ್ ಈಸ್ ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್. ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಡಾಟಾ ಟ್ರಾನ್ಸ್ಮಿಷನ್ ಯಾವುದರಿಂದ ಆಗುತ್ತೆ, ಇಟ್ ವರ್ಕ್ಸ್ ವಿತ್ ದ ಹೆಲ್ಪ್ ಆಫ್ ದ ವೈರ್ಲೆಸ್. ಇಲ್ಲಿ ನೋಡಿ, ಇಲ್ಲಿ ನಮಗೆ ರೌಟರ್ ಇದೆ, ವೆಬ್ ಕ್ಯಾಮ್ರಾ ಇದೆ. ಥ್ರೂ ಈ ಸಿಂಬಲ್ಸ್ ಏನು ಡಿಸ್ಪ್ಲೇ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆ್ಯನ್ ವೈರ್ಲೆಸ್. ಇಲ್ಲಿ ಯಾವುದೇ ಆದ ವೈರ್ನ ನಾವು ಕನೆಕ್ಟ್ ಮಾಡಿಲ್ಲ. ಇಲ್ಲಿ ನೋಡಿ,
ನೆಕ್ಸ್ಟು ಲ್ಯಾಪ್ಟಾಪು, ಪಿ ಸಿಸು, ಯಾವುದೇ ಒಂದು ಡಿವೈಸಸ್ನ ನಾವು ಯಾವುದರಿಂದ ಕನೆಕ್ಟ್ ಮಾಡ್ತಾ ಇದ್ದೀವಿ, ವೈರ್ಲೆಸ್ಸಿಂದ ಕನೆಕ್ಟ್ ಮಾಡ್ತಾ ಇದ್ದೀವಿ. ಆ ಥರ ನೆಟ್ವರ್ಕ್ನ ನಾವೇನಂತ ಹೇಳ್ತೀವಿ, ವೈರ್ಲೆಸ್ ಏರಿಯಾ ಲೋಕಲ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ವೈರ್ಲೆಸ್ ಲ್ಯಾನ್ ಈಸ್ ಎ ಲ್ಯಾನ್ ದಟ್ ಯೂಸಸ್ ವೈರ್ಲೆಸ್ ಕಮ್ಯುನಿಕೇಷನ್ ಟು ಕನೆಕ್ಟ್ ಡಿವೈಸಸ್ ಇನ್ಸ್ಟೆಡ್ ಆಫ್ ವೈರ್ಡ್ ಕನೆಕ್ಷನ್. ವೈರ್ಡ್ ಕನೆಕ್ಷನ್ ಬದಲಿಗೆ ನಾವು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ, ವೈರ್ಲೆಸ್ ಕನೆಕ್ಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು, ಕೆಫೆಸಲ್ಲಿ, ಬಿಸ್ನೆಸ್ಸಲ್ಲಿ, ಹೋಮ್ಸಲ್ಲಿ, ಆಫೀಸ್, ಈವನ್ ಸ್ಮಾಲ್ ಆಫೀಸಸ್ಸಲ್ಲೆಲ್ಲ. ಇವಾಗ ನೌ ಡೇಸ್ ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡ್ತಿರೋದು ಯಾವ ನೆಟ್ವರ್ಕು, ವೈರ್ಲೆಸ್ ಲೋಕಲ್ ನೆಟ್ವರ್ಕ್. ಈವನ್ ನಮಗೆ ಲ್ಯಾನ್ ಅಂತ ಹೇಳಿದ್ರೇನು, ಒಂದು ಲೋಕಲ್ ಬಿಲ್ಡಿಂಗಲ್ಲಿ ಕನೆಕ್ಟ್ ಆಗುತ್ತೆ. WLAN ಅಂತ ಹೇಳಿದ್ರೇನು, ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್. ಒಂದು ಕಂಪ್ಲೀಟ್ ಬಿಲ್ಡಿಂಗಲ್ಲಿ ನಾವು ಏನು ಕನೆಕ್ಟ್ ಮಾಡ್ತಾ ಇದ್ದೀವಿ ಡಿವೈಸಸ್, ನೌ ಡೇಸ್ ದಟ್ ಈಸ್ ಆಫ್ ವೈರ್ಲೆಸ್ಸಿಂದ ನಾವೇನು ಮಾಡ್ತಾ ಇದ್ದೀವಿ, ಕನೆಕ್ಟ್ ಮಾಡ್ತಾ ಇದ್ದೀವಿ. ದ ನೆಕ್ಸ್ಟ್ ಟೈಪ್ ಆಫ್ ನೆಟ್ವರ್ಕ್ ಇಸ್ ಆನ್ ಕ್ಯಾನ್ ಅಂತ ಹೇಳಿದ್ರೇನು, ಕ್ಯಾಂಪಸ್ ಏರಿಯಾ ನೆಟ್ವರ್ಕ್. ಒಂದು ಕಂಪ್ಲೀಟ್ ಕ್ಯಾಂಪಸ್ಸಿಗೆ ಕನೆಕ್ಟ್ ಆಗಿರುತ್ತಲ್ಲ, ಆ ನೆಟ್ವರ್ಕ್ನ ನಾವೇನಂತ ಹೇಳ್ತೀವಿ, ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ಈಸ್ ಲಾರ್ಜರ್ ದ್ಯಾನ್ ಲ್ಯಾನ್ ಬಟ್ ಇಟ್ ಈಸ್ ಸ್ಮಾಲರ್ ದ್ಯಾನ್ ಮ್ಯಾನ್. ಲ್ಯಾನಿಂದ ದೊಡ್ಡದಾಗಿರುತ್ತೆ, ಆದರೆ ಮ್ಯಾನಿಂದ ಕಡಿಮೆ ಆಗಿರುತ್ತೆ. ಮ್ಯಾನಿಂದ ಏನಕ್ಕೆ ಕಡಿಮೆ ಆಗಿರುತ್ತೆ, ಮ್ಯಾನ್ ಅಂತ ಹೇಳಿದರೆ ಒಂದು ಕಂಪ್ಲೀಟ್ ಸಿಟಿಯಲ್ಲಿ ಕವರ್ ಮಾಡುತ್ತೆ ನೆಟ್ವರ್ಕು. ಲ್ಯಾನ್ ಅಂತ ಹೇಳಿದರೆ ಒಂದು ಪರ್ಟಿಕ್ಯುಲರ್ ಬಿಲ್ಡಿಂಗಲ್ಲಿ ಕನೆಕ್ಟ್ ಮಾಡುತ್ತೆ. ವೆರಾಸ್ ದ ಕ್ಯಾನ್ ಅಂತ ಹೇಳಿದರೆ ಒಂದು ಕ್ಯಾಂಪಸ್. ಇಫ್ ಯು ಟೇಕ್ ಇಟ್ ಈಸ್ ಆನ್ ಒಂದು ಕ್ಯಾಂಪಸ್, ಒಂದು ಕ್ಯಾಂಪಸ್ಸಲ್ಲಿ ನಮಗೆ ಬೇರೆ ಬೇರೆ ಬಿಲ್ಡಿಂಗ್ಸ್ ಇರ್ಬೋದು. ವಿ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಬಿಲ್ಡಿಂಗ್ಸ್. ಈ ಪರ್ಟಿಕ್ಯುಲರ್ ಬಿಲ್ಡಿಂಗಲ್ಲಿ ನಮಗೆ ಒಂದು ಲ್ಯಾನ್ 1, ಲ್ಯಾನ್ 2, ಲ್ಯಾನ್ 3, ಲ್ಯಾನ್ 4 ಥರ ಇದೆ. ಈ ಪರ್ಟಿಕ್ಯುಲರ್ ಕ್ಯಾಂಪಸ್ನ ನಾವು ಒಂದು ನೆಟ್ವರ್ಕಿಂದ ಕವರ್ ಮಾಡಿದ್ದೀವಿ. ಈ ನೆಟ್ವರ್ಕ್ನ ನಾವೇನಂತ ಹೇಳ್ತೀವಿ, ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಕಾಲೇಜಸಲ್ಲಿ ಯೂಸ್ ಮಾಡ್ತೀವಿ. ನಮಗೆ ಕಂಪನೀಸ್ ಇದ್ದರೆ ಅದರಲ್ಲಿ ಮಲ್ಟಿಪಲ್ ಬಿಲ್ಡಿಂಗ್ಸ್ ಇದ್ದರೆ ಅಲ್ಲಿ ಯೂಸ್ ಮಾಡ್ತೀವಿ. ಎಲ್ಲಿ ನಮಗೆ ಒಂದು ಪರ್ಟಿಕ್ಯುಲರು ಬಿಲ್ಡಿಂಗು, ಕಂಪನಿ, ಆರ್ಗನೈಸೇಷನ್ಸಲ್ಲಿ ಡಿಫ್ರೆಂಟ್ ಬಿಲ್ಡಿಂಗ್ಸ್ ಇದೆ, ಅಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಟೇಕನ್ ಹಾಸ್ಪಿಟಲ್ಸಲ್ಲಿ ನಮಗೆ ಡಿಫ್ರೆಂಟ್ ಬಿಲ್ಡಿಂಗ್ಸ್ ಇದ್ದರೆ ಅಲ್ಲೂ ನಾವು ಯಾವುದನ್ನು ಯೂಸ್ ಮಾಡ್ತೀವಿ, ಕ್ಯಾನ್ ನೆಟ್ವರ್ಕ್ನ ಯೂಸ್ ಮಾಡ್ತೀವಿ. ಯು ಕ್ಯಾನ್ ಸಿ ಹಿಯರ್ ಕ್ಯಾಂಪಸ್ ನೆಟ್ವರ್ಕಲ್ಲಿ ಲೈಬ್ರರಿ ಒಂದು ಡಿಪಾರ್ಟ್ಮೆಂಟ್, ಹಾಸ್ಟೆಲ್ ಒಂದು, ಎಕ್ಸಾಮಿನೇಷನ್ ಸೆಕ್ಷನ್, ಅಡ್ಮಿಷನ್, ಅಕಾಡೆಮಿಕ್ ಅಂತ ತೊಗೊಂಡಿದ್ದೀವಿ. ಇದೆಲ್ಲ ಏನು ಒಂದು ಕ್ಯಾಂಪಸ್ಸಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಬರೋದು, ಎಲ್ಲ ಏನಾಗ್ತದೆ, ಇಂಟರ್ ಕನೆಕ್ಟ್ ಆಗ್ತದೆ. ಅದಕ್ಕೆ ನಾವು ಅದನ್ನು ಏನಂತ ಹೇಳ್ತೀವಿ, ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ವಿಲ್ ಸಿ ಒನ್ ಬ್ರೀಫ್ ಹೇಗೆ ನೆಟ್ವರ್ಕ್ ವರ್ಕ್ ಆಗುತ್ತೆ ಅಂತ ಹೇಳಿ. ಫಸ್ಟ್ ನಮಗೆ ನೆಟ್ವರ್ಕ್ ಯಾವ್ದು ಬರೋದು, ಇಫ್ ವಿ ಟೇಕ್ ಒನ್ ಹೌಸ್, ಐ ವಿಲ್ ಟೇಕ್ ಡಿಫ್ರೆಂಟ್ ಕಲರ್. ಇಫ್ ವಿ ಟೇಕ್ ಒನ್ ಹೌಸ್, ಒಂದು ನಾವು ಮನೇನ ತಗೊಂಡಿದ್ರೆ, ಈ ಮನೆಯಲ್ಲಿ ನಾವು ಸ್ವಲ್ಪ ದೊಡ್ಡದು ಬಿಡಿಸ್ಕೊಳ್ಳೋದ ನಿಮಗೆ ಗೊತ್ತಾಗಲ್ಲ. ಇದೊಂದು ಮನೆ ಅಂತ ತಗೊಂಡ್ರೆ, ಈ ಮನೆಯಲ್ಲಿ ನಮಗೇನಿದೆ, ಒಂದು ಕಂಪ್ಯೂಟರ್ ಇದೆ. ಆ ಕಂಪ್ಯೂಟರಲ್ಲಿ ನಮಗೆ ಸ್ಮಾರ್ಟ್ಫೋನ್ಸ್ ಅಂತ ಇದೆ, ನಮಗೆ ಹೆಡ್ಫೋನ್ಸ್ ಇದೆ. ನೆಕ್ಸ್ಟು ನಮಗೆ ಮೌಸ್ನ ನಾವೇನು ಮಾಡ್ತಾ ಇದ್ದೀವಿ, ಕನೆಕ್ಟ್ ಮಾಡ್ತಾ ಇದ್ದೀವಿ. ಈ ನೆಟ್ವರ್ಕ್ನ ನಾವೇನಂತ ಹೇಳ್ತೀವಿ, ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಇಲ್ಲಿಗೆ ಬಂದರೆ ನಮಗೆ, ಇಫ್ ವಿ ಟೇಕ್ ಒನ್ ಬಿಲ್ಡಿಂಗ್, ಇದನ್ನು ನಾವು ಒಂದು ಬಿಲ್ಡಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ, ಒಂದು ಬಿಲ್ಡಿಂಗಲ್ಲಿ ನಮಗೆ ಡಿಫ್ರೆಂಟ್ ಮನೆ ಇರುತ್ತೆ, ಅಥವಾ ಡಿಪಾರ್ಟ್ಮೆಂಟ್ಸ್ ಆದರೂ ತಗೊಳ್ಳಿ, ಏನಾದರೂ ತಗೊಳ್ಳಿ ನೀವು, ಡಿಫ್ರೆಂಟ್ ಮನೆ ಇದೆ. ಹಿಯರ್ ವಿ ಹ್ಯಾವ್ 3 ಹೌಸಸ್. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಹೌಸ್ 1, ಹೌಸ್ 2, ಹೌಸ್ 3. ಇಲ್ಲಿ ನಮಗೆ ಡಿಫ್ರೆಂಟ್ ಹೌಸಸ್ ಇದೆ. ಈ ಪರ್ಟಿಕ್ಯುಲರ್ ಹೌಸಸ್ ಎಲ್ಲ ನಾವೇನು ಮಾಡ್ತಾ ಇದ್ದೀವಿ, ಇಂಟರ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಹೌಸ್ 1 ಕಂಪ್ಯೂಟರಿಂದ ನಾವು ಡಾಟಾ ಇಲ್ಲಿ ಕಳಿಸ್ಬೇಕು ಅಂತ ಹೇಳಿದರೆ ಈಸಿಯಾಗಿ ಕಳಿಸ್ಬೋದು, ಇಲ್ಲಿಂದ ಇಲ್ಲಿ ಕಳಿಸ್ಬೇಕು ಅಂತ ಹೇಳಿದರೆ ಈಸಿಯಾಗಿ ಕಳಿಸ್ಬೇಕು. ಈ ಪರ್ಟಿಕ್ಯುಲರ್ ನಾವು ಒಂದು ಬಿಲ್ಡಿಂಗಲ್ಲಿ ಏನು ಹಾಕ್ಕೊಂಡಿದ್ದೀವಿ, ಇದನ್ನು ನಾವೇನಂತ ಹೇಳ್ತೀವಿ, ಲ್ಯಾನ್ ಅಂತ ಹೇಳ್ತೀವಿ. ಒಂದು ಕಂಪ್ಲೀಟ್ ಬಿಲ್ಡಿಂಗಲ್ಲಿ ಯೂಸ್ ಮಾಡೋ ನೆಟ್ವರ್ಕ್ನ ನಾವೇನಂತ ಹೇಳ್ತೀವಿ, ಲ್ಯಾನ್ ಅಂತ ಹೇಳ್ತೀವಿ. ಅದೇ ಥರ ಸಪೋಸ್ ನಮಗೊಂದು ಅಪಾರ್ಟ್ಮೆಂಟ್ ಇದೆ, ನಾವೊಂದು ಕ್ಯಾಂಪಸ್ ಇದೆ, ಒಂದು ಕ್ಯಾಂಪಸ್ಸಲ್ಲಿ ನಮಗೆ 2-3 ಅಪಾರ್ಟ್ಮೆಂಟ್ಸ್ ಇದೆ ಅಂತ ಹೇಳಿದರೆ, ವಿ ಕ್ಯಾನ್ ಡ್ರಾ ಹಿಯರ್ ದ ಕ್ಯಾಂಪಸ್ಸಲ್ಲಿ ನಮಗೇನಿದೆ, 2 ಬಿಲ್ಡಿಂಗ್ ಇದೆ. ವಿ ವಿಲ್ ಕನ್ಸಿಡರ್ ಹಿಯರ್ ವಿ ಹ್ಯಾವ್ 2 ಬಿಲ್ಡಿಂಗ್ಸ್. ಕ್ಯಾಂಪಸ್ಸಲ್ಲಿ ನಮಗೆ 2 ಬಿಲ್ಡಿಂಗ್ ಇದೆ. ದಿಸ್ ಈಸ್ ಬಿಲ್ಡಿಂಗ್ 1 ಆ್ಯಂಡ್ ದಿಸ್ ಈಸ್ ಬಿಲ್ಡಿಂಗ್ 2. ಈ ಬಿಲ್ಡಿಂಗ್ 1ನಲ್ಲಿ ಇರೋದು ಯಾವುದು, ಲ್ಯಾನ್ 1, ಬಿಲ್ಡಿಂಗ್ 2 ಅಲ್ಲಿರೋದು ಯಾವುದು, ಲ್ಯಾನ್ 2. ಒಂದು ಕ್ಯಾಂಪಸ್ಸಲ್ಲಿರೋದು ಕಂಪ್ಯೂಟರ್ ಸಿಸ್ಟಮ್ಸ್ನ ನಾವೇನು ಮಾಡ್ತಾ ಇದ್ದೀವಿ, ಇಂಟರ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಏನಂತ ಹೇಳ್ತೀವಿ, ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ನಮ್ಮದು ಏನು ಇಲ್ಲಿ ಕಂಪ್ಯೂಟರ್ಸ್ ಎಲ್ಲ ಇದೆ, ಒಂದು ಬಿಲ್ಡಿಂಗಿಂದ ಇನ್ನೊಂದು ಮನೆಗೆ ನಾವು ಏನು ಇಂಟರ್ನೆಟ್ ಕನೆಕ್ಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಯಾವುದು ವೈರ್ ಕನೆಕ್ಟ್ ಮಾಡಿಲ್ಲ, ಜಸ್ಟ್ ನಾವು ವೈರ್ಲೆಸ್ಸಿಂದ ಡಾಟಾನ ನಾವೇನು ಮಾಡ್ತಾ ಇದ್ದೀವಿ, ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಅದರ ಅರ್ಥ ಏನು, ದಟ್ ಈಸ್
WLAN, that is wireless LAN. ಗೊತ್ತಾಯ್ತಾ? ಇದು ಲೋಕಲ್ ಏರಿಯಾ ನೆಟ್ವರ್ಕು. ಬಿಲ್ಡಿಂಗಲ್ಲಿ ವಿತಿನ್ ಹೌಸ್ ನಾವು ವರ್ಕ್ ಮಾಡ್ತಾ ಇದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಪ್ಯಾನ್ ಅಂತ ಹೇಳ್ತೀವಿ. ಒಂದು ಬಿಲ್ಡಿಂಗಲ್ಲಿ ನಾಟ್ ಓನ್ಲಿ ದ ಎಕ್ಸಾಂಪಲ್ ಆಫ್ ಹೌಸ್, ನಾವು ಬೇರೆ ಕಡೆನೂ ಯೂಸ್ ಮಾಡ್ಬೋದು. ಜಸ್ಟ್ ಎಕ್ಸಾಂಪಲಲ್ಲಿ ನಾನು ತಗೋತಾ ಇರೋದು ಮನೆ ಅಂತ. ಒಂದು ಬಿಲ್ಡಿಂಗಲ್ಲಿ ಕನೆಕ್ಟ್ ಮಾಡ್ತಾ ಇದ್ರೆ ಅದನ್ನು ಲ್ಯಾನು, ಒಂದು ಅಥವಾ ಎರಡು ಬಿಲ್ಡಿಂಗ್ಸ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಕ್ಯಾಂಪಸ್ಸಲ್ಲಿ ಅಂತ ಹೇಳಿದರೆ ಅದನ್ನು ನಾವು ಕ್ಯಾನ್ ಅಂತ ಹೇಳ್ತೀವಿ. ಅದೇ ಥರ ಒಂದು ಏರಿಯಾಗೆ ಬಂದರೆ ನಾವು ಇವಾಗ ಒಂದು ಏರಿಯಾಗೆ ಬಂದರೆ ನಾವು ಇಲ್ಲಿ ಒಂದು ಏರಿಯಾಗೆ ಬಂದಿದ್ದೀವಿ. ನಾವು ಇಲ್ಲಿ ಲ್ಯಾನ್ ಆಯಿತು. ಇವಾಗ ಇದು ಒಂದು ಸಿಟಿ ಒಂದು ಕ್ಯಾಂಪಸ್ ಆಯಿತು. ಅದೇ ಥರ ಒಂದು ಸಿಟಿಯಲ್ಲಿ ಬಂದರೆ ನಮಗೆ ಬೇರೆ ಬೇರೆ ಥರ ಡಿಫ್ರೆಂಟ್ ಕ್ಯಾಂಪಸ್ ಇರುತ್ತೆ. ಇದು ಹಾಸ್ಪಿಟಲ್ ಆಯಿತು, ಒಂದು ಸಿಟಿ. ಇದು ಸಿಟಿಯಲ್ಲಿ ಒಂದು ಹಾಸ್ಪಿಟಲ್ ಆಯಿತು. ಹಾಸ್ಪಿಟಲಲ್ಲಿ ನಮಗೆ ಲ್ಯಾಂಡ್ಸು ಇರ್ಬೋದು, ಕ್ಯಾನ್ಸು ಇರ್ಬೋದು, ಎಷ್ಟು ಬೇಕಾದರೂ ಇರ್ಬೋದು. ನೆಕ್ಸ್ಟು ನಮಗೆ ಬಂದರೆ ಸ್ಕೂಲ್ ಬಂತು. ಸ್ಕೂಲಲ್ಲಿ ನಮಗೆ ಆರ್ಗನೈಸೇಷನ್ಸ್ ಬಂದಿದೆ ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಬಂದಿದೆ. ಇದೆಲ್ಲ ಡಿಫ್ರೆಂಟು ಕ್ಯಾಂಪಸ್ ಆಗಿರುತ್ತೆ. ಸಿ ವಿ ಕ್ಯಾನ್ ಟೇಕ್ ಕೇರ್ ಕ್ಯಾಂಪಸ್ 1, ಕ್ಯಾಂಪಸ್ 2, ಕ್ಯಾಂಪಸ್ 3, ಕ್ಯಾಂಪಸ್ 4. ಐದರ್ ವಿ ಕ್ಯಾನ್ ಟೆಲ್ ಆಸ್ ಲ್ಯಾನ್ 1, ಲ್ಯಾನ್ 2. ಇಲ್ಲೂ ನಮಗೆ ಲ್ಯಾನ್ 3 ಇರುತ್ತೆ, ಲ್ಯಾನ್ 4 ಇರುತ್ತೆ, ಲ್ಯಾನ್ 5 ಇರುತ್ತೆ, ಲ್ಯಾನ್ 6 ಇರುತ್ತೆ. ಇದು ಒಂದು ಸಿಟಿಯಲ್ಲಿ ಆಗ್ತಿರೋದು. ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ನಾವು ಪ್ರತಿ ಒಂದು ಸಿಟೀಸ್ ಕ್ಯಾಂಪಸ್ನ ನಾವೇನು ಮಾಡ್ತಾ ಇದ್ದೀವಿ, ಇಂಟರ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಈ ಲ್ಯಾಂಡ್ಸ್ನ ನಾವೇನು ಮಾಡ್ತಾ ಇದ್ದೀವಿ, ಇಂಟರ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನಾವೇನಂತ ಹೇಳ್ತೀವಿ, ಮ್ಯಾನ್ ಅಂತ ಹೇಳ್ತೀವಿ. ಮ್ಯಾನ್ ಅಂತ ಹೇಳಿದ್ರೇನು, ದಟ್ ಈಸ್ ಮೆಟ್ರೋಪೋಲಿಯನ್ ಏರಿಯಾ ನೆಟ್ವರ್ಕ್. ಒಂದು ಸಿಟಿಯಲ್ಲಿ ವರ್ಕ್ ಆಗುತ್ತಲ್ಲ ಅದನ್ನು ನಾವೇನಂತ ಹೇಳ್ತೀವಿ, ಕನೆಕ್ಷನ್ ಆಗುತ್ತಲ್ಲ ಅದನ್ನು ನಾವು ಮ್ಯಾನ್ ಅಂತ ಹೇಳ್ತೀವಿ. ಅಲ್ಲಿ ಝೂಮ್ ಇನ್ ಹಿಯರ್. ಅದೇ ಥರ ನಾವು ಈ ಕಡೆ ಬಂದರೆ ನಾವು ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್, ಇದು ಒಂದು ಸಿಟಿದು ನೆಟ್ವರ್ಕ್ ಆಗಿದ್ದರೆ ವಿ ಕ್ಯಾನ್ ಹ್ಯಾವ್ ಇದು ಸಿಟಿ, ಒಂದು ಸಿಟಿನ ತಗೋಬೋದು ನಾವು. ವಿ ಕ್ಯಾನ್ ಹ್ಯಾವ್ ಅನದರ್ ಸಿಟಿ. ದಿಸ್ ಈಸ್ ಸಿಟಿ 2. ವಿ ಕ್ಯಾನ್ ಹ್ಯಾವ್ ಅನದರ್ ಸಿಟಿ, ಸಿಟಿ 3. ವಿ ಕ್ಯಾನ್ ಹ್ಯಾವ್ ಅನದರ್ ಸಿಟಿ. ಇದನ್ನು ನಾವು ಸಿಟಿ 4 ಅಂತ ತಗೋತೇವೆ. ಈ ಡಿಫ್ರೆಂಟ್ ಸಿಟೀಸಲ್ಲಿ ಇದೇ ಥರ ಇರುತ್ತೆ ನಮಗೆ. ಲ್ಯಾನ್ 1, ಮ್ಯಾನ್ 1 ಅಂತ ಬೇರೆ ಬೇರೆ, ಒಂದು ಕಂಪ್ಯೂಟರು, ಆ ಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಈ ಬೇರೆ ಬೇರೆ ಸಿಟೀಸ್ನ ನಾವೇನು ಮಾಡ್ತಾ ಇದ್ದೀವಿ, ದೊಡ್ಡ ಲಾರ್ಜ್ ಏರಿಯಾದಲ್ಲಿ ಕಂಪ್ಯೂಟರ್ಸ್ನ ನಾವೇನು ಮಾಡ್ತಾ ಇದ್ದೀವಿ, ಕನೆಕ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನಾವೇನಂತ ಹೇಳ್ತೀವಿ, ವ್ಯಾನ್ ಅಂತ ಹೇಳ್ತೀವಿ. ವೈಡ್ ಏರಿಯಾ ನೆಟ್ವರ್ಕ್. ಜಾಸ್ತಿ ಮಲ್ಟಿಪಲ್ ಲ್ಯಾಂಡ್ಸ್ನ ನಾವೇನು ಮಾಡ್ತಾ ಇದ್ದೀವಿ, ಕನೆಕ್ಟ್ ಮಾಡ್ತಾ ಇದ್ದೀವಿ. ಈ ಥರ ಕನೆಕ್ಟ್. ಫಾರ್ ಎಕ್ಸಾಂಪಲ್ ನಾನು ಈ ಸಿಟಿಲಿದ್ದೀನಿ. ಐ ಟೇಕ್ ಹಿಯರ್ ಡೆಲ್ಲಿ, ಮುಂಬೈ, ಸೂರತ್, ಬ್ಯಾಂಗ್ಳೂರ್. ಡಿಫ್ರೆಂಟ್ ಸಿಟೀಸ್ ಇದೆ. ನಾನು ಡೆಲ್ಲಿಲಿ ಇಟ್ಕೊಂಡು ನಾನು ಮೆಸೇಜ್ನ ನಾನು ಬ್ಯಾಂಗ್ಳೂರ್ ಹಾಸ್ಪಿಟಲಿಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಐ ಕ್ಯಾನ್ ಸೆಂಡ್ ಹಿಯರ್ ಥ್ರೂ ದ ಇಂಟರ್ನೆಟ್. ನಾನು ಮುಂಬೈಲಿ ಇಟ್ಕೊಂಡು ನಾನು ಯಾವುದೋ ಒಂದು ಗೌರ್ಮೆಂಟಿಗೆ ಅಪ್ಲಿಕೇಶನ್ ಸೆಂಡ್ ಮಾಡಬೇಕು ಅಥವಾ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೇಳಬೇಕು ಅಂತ ಹೇಳಿದರೆ ಐ ಕ್ಯಾನ್ ಡೂ ಹಿಯರ್. ನಾನು ಬ್ಯಾಂಗ್ಳೂರು ಮನೆಯಿಂದ ನಾನು ಸೂರತ್ತಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಅವ್ರಿಗೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿದರೆ ವಿ ಕ್ಯಾನ್ ಕನೆಕ್ಟ್ ಹಿಯರ್. ಈ ಥರ ಕನೆಕ್ಷನ್ ಏನಾಗ್ತಾ ಇರುತ್ತೆ ಅದು ವರ್ಕ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಆ್ಯಂಡ್ we have different types of networks. Small area based on the graphical area coverage. ಅದು ಯಾವ ಥರ ಏರಿಯಾ ಕವರೇಜ್ ಮಾಡುತ್ತೆ ಮತ್ತು ಯಾವ ಥರ ಅದನ್ನು ನಾವು ಯೂಸ್ ಮಾಡ್ತೀವಿ ಅದ್ರ ಮೇಲೆ we have categorized the different types of network. ಯಾವುದು, which are the different types of network we have? LAN, MAN, WAN, PAN, WLAN, and we have CAN. These are the different types of networks. I hope you have understand the networks. We'll see in the next class for other topics. Thank you.